ಕೂಡ ನೋಡಿದ್ದೀವಿ, ವೈಯಕ್ತಿಕವಾಗಿ ಮಾತಾಡಿದ್ದು ಕೂಡ ನೋಡಿದ್ದೀರಿ. ಇವತ್ತು ವೈಯಕ್ತಿಕವಾಗಿ ಮಾತಾಡಿದ್ದು ಜೊತೆಯಲ್ಲಿರೋರನ್ನ ಏನು ಆಗೋಯ್ತು, ಇನ್ನೇನು ಕಮ್ಮಿ ಇಲ್ಲ, ಇನ್ನು ಬಂದ್ಬಿಡ್ತದೆ, ನಾಳೆ ನಾಳಿದ್ದು MLA ಗಿಂತ ನನಗೆ ಬಂದ್ಬಿಡ್ತದೆ ಅಂತೇಳಿ ಹೇಳ್ಕೊಂಡು ಓಡಾಡ್ತಿದ್ದು. ಪಾಪ ಅವ್ರ ಜೊತೆಲಿರೋರು ಕೂಡ ನೋಡಾಯ್ತು. ನಾನಂತೂ ಅವ್ರ ಬಗ್ಗೆ ಏನು ಎಷ್ಟು ಮಾತಾಡಿದ್ರು ಮಾತಾಡ್ಬೋದಿಲ್ಲ. ಇವತ್ತಿಂದ BJP ಅಭ್ಯರ್ಥಿ ಸನ್ಮಾನ್ಯ ಮಾಜಿ ಶಾಸಕರಾದ ಸನ್ಮಾನ್ಯ ಮಂಜುನಾಥ ಗೌಡರು, ನಿನಗೆ ಇವತ್ತು ನ್ಯಾಷನಲ್ ಪರ್ಮಿಷನ್, ನಿನಗೆ ನನ್ನ ಬಗ್ಗೆ ನೀನೇನು ಬೇಕೋ ಮಾತಾಡು, ನಾನು ಮಾತ್ರ ಇನ್ನು ಪುಟ್ಟಕ್ಕನಲ್ಲ ನಿನ್ನ. ಇವತ್ತೇನಾದ್ರು ಆಕ್ಷೇಪಣೆಗಳಿದ್ವಾ ಸರ್? ಪುಟ್ಟಕ್ಕಲ್ಲ, ಅಲ್ಲ ಆಕ್ಷೇಪಣೆಗಳು ಬಿಡ್ರಿ, ಏನಾದ್ರು ಸಿಕ್ಕಿದ್ರೆ ಆಕ್ಷೇಪಣೆಗಳಿತ್ತು. ಆ ಭಗವಂತ ಇದ್ದ, ಸಂವಿಧಾನ ಇತ್ತು, ಆ ನ್ಯಾಯ ಇತ್ತು, ಆ ನ್ಯಾಯಾಲಯ, ಸಂವಿಧಾನ, ಆ ದೇವರು. ಏನು ಟೀಕೆ ಟಿಪ್ಪಣಿಗಳು ಮತ್ತು ಇನ್ನು ತೀಟಿಗಳು ಎಲ್ಲ ಗಲಾಟೆಗಳು ಏನೇನು ಮಾಡೋಕ್ಕೆ ಹೋದ್ರು ಕೂಡ ಏನೂ ಸಿಕ್ಕಲಿಲ್ಲ. ಏನಂತ ಬಂದು ಹೇಳ್ತಾರೋ ನಿಮ್ಗೆ ಹೇಳ್ಕೊಳ್ಳಿ, ಏನೂ ಇಲ್ಲ. ನಾವು ಏನು ಅಂದ್ಕೊಂಡಿದ್ದು ಅದ್ರ ಪ್ರಕಾರ ಆಗಿದೆ, ಯಾವುದ್ಯಾವುದು ಏನೇನೂ ಆಗಿಲ್ಲ. ವಿಶೇಷವಾಗಿ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕಾಗಿದೆ. ನನ್ನ ಅಭಿಮಾನಿಗಳಿಗೆ ಇವತ್ತು ನಾನು ಒಂದು ಮಾತು ಹೇಳಿದ್ದೀನಿ, ಯಾವುದೇ ಕಾರಣಕ್ಕೂ ನಾನು ಮಾತಾಡೋದಿಲ್ಲ ಅಂತ. ನಿಮಗೂ ಒಂದು ವಿಷಯ ನಾನು ಹೇಳೋದೇನೆಂದರೆ, ತುಂಬ ಬೇಜಾರುಪಟ್ಟಿದ್ದೀರಿ, ತುಂಬ ನೋವು ತಿಂದಿದ್ದೀರಿ. ಆದರೆ ಇವತ್ತಿನ ನ್ಯಾಯಾಲಯದ ತೀರ್ಪು ಏನಿದೆ, ಆ ತೀರ್ಪು ಇವತ್ತು ನೋಡಿದ್ದೀವಿ ನಾವು. ಫೈನಲ್ಲಾಗಿ ಏನು ಅಂತ ನ್ಯಾಯಾಲಯ ಅನೌನ್ಸ್ ಮಾಡ್ತದೆ. ಸಮಾಧಾನಕರವಾಗಿದ್ದೀವಿ, ಖುಷಿಯಾಗಿದ್ದೀವಿ. ನೀವೆಲ್ಲರೂ ಕೂಡ ಧೈರ್ಯವಾಗಿರ್ರಿ. ನ್ಯಾಯಾಲಯ ನಮ್ಮ ಪರ ಇರ್ತದೆ. ಆದರೆ ಒಂದೇನೆಂದರೆ, ಯಾವುದೇ ಕಾರಣಕ್ಕೂ ನಿಮ್ಮ ನೋವನ್ನು ಬೇರೆ ರೀತಿ ತಗೊಂಡು ಹೋಗ್ಬೇಡ್ರಿ. ಇವತ್ತು ಕೌಂಟಿಂಗ್ ಆಗಿದೆ, ಅದೇನೋ ಗೆದ್ಬಿಟ್ಟಿವಂತೆ, ನಮ್ಗೆ ಆ ತೊಂದರೆ ಮಾಡಿದರು, ಈ ತೊಂದರೆ ಮಾಡಿದರು ಅಂತೇಳಿ ಗಲಾಟೆ ಮಾಡೋಕ್ಕೆ ಹೋಗೋದು, ಮತ್ತು ಯಾರಿಗಾದ್ರು ತೊಂದರೆ ಕೊಡೋಕ್ಕೆ ಹೋಗೋದು. ಯಾರು ಕೊಡ್ಬೇಕು? ನಾವು ಯಾರ ಮೇಲೆ ಗಲಾಟೆ ಮಾಡಬೇಕು? ರೈಟೋ ರಾಂಗು ನಮ್ಮ ತಾಲೂಕಿನ ಜನ, ರೈಟೋ ರಾಂಗು ಹೊಸಕೋಟವ್ರ ಜೊತೆಗೆ ಹೋಗ್ಬಿಟ್ಟವ್ರೆ. ಅವರು ಒಳ್ಳೆ ಬುದ್ಧಿ ದೇವ್ರಿಗೆ ಕೊಡ್ತಾನೆ. ನಾವು ಯಾರ ಮೇಲೆ ತೊಂದರೆ ಮಾಡೋಕ್ಕೆ ಹೋಗ್ಬೇಕು? ನಮ್ಮೂರ ಮೇಲೆ ಮಾಡೋಕ್ಕೆ ಹೋಗ್ಬೇಕು ಬೇಡ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ, ಯಾರೂ ಕೂಡ ಅಷ್ಟೇ ಹಳ್ಳಿಗಳಲ್ಲಿ ಆಗಿರ್ಬೋದು, ಮಾಲೂರು ಟೌನಲ್ಲಿ ಆಗಿರ್ಬೋದು, ಎಲ್ಲೇ ಆಗಲಿ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮದು ಒಂದೇ ಗುರಿ, ಶಾಂತಿಯುತವಾಗಿ ಮಾಲೂರು ತಾಲೂಕು ಇತಿಹಾಸ ಇದೆಯಲ್ಲ ಅದನ್ನು ಕಾಪಾಡ್ಕೊಂಡು ಹೋಗೋದು, ಮತ್ತು ಮಾಲೂರು ತಾಲೂಕನ್ನು ಅಭಿವೃದ್ಧಿ ಮಾಡೋದು. ನಾನು ಈಗ ಒಂದು ರೀತಿಯಲ್ಲಿ ಈ 2.5 ವರ್ಷ ಟೆನ್ಷನ್ನು, ನೋವು, ಕಷ್ಟ, ನಮ್ಮನೆ ನನ್ನ ಅಭಿಮಾನಿಗಳೆಲ್ಲರೂ ಕೂಡ ಇನ್ನೇನೂ ಇಲ್ಲ. ಹೊಸ ನಂಜೇಗೌಡ ಆಗ್ತೀನಿ, ನಾನು ಹೊಸ ಬದಲಾವಣೆ ಆಗ್ತೀನಿ. ನನ್ನ ನಂಬಿರೋರನ್ನ ಕೈ ಹಿಡಿಬೇಕು, ಪಕ್ಷವನ್ನು ಕಟ್ಟಬೇಕು, ತಾಲೂಕನ್ನ ಡೆವಲಪ್ಮೆಂಟ್ ಮಾಡಬೇಕು, ತಾಲೂಕನ್ನ ಶಾಂತಿಯುತವಾಗಿ ತಗೊಂಡು ಹೋಗ್ಬೇಕು. ಇದು ಒಂದೇ ನನ್ನ ಗುರಿ. ಇದಕ್ಕೆ ಇನ್ನು ಉಳಿದಿರೋದು 2.5 ವರ್ಷ ನಾನು ಒತ್ತನ್ನು ಕೊಡ್ತೀನಿ. ಅದರಿಂದ ಎಲ್ಲರೂ ಕೂಡ ನನ್ನ ತಾಲೂಕಿನ ಜನತೆ ಸಂತೋಷವಾಗಿರ್ರಿ, ಖುಷಿಯಾಗಿರ್ರಿ. ಆದರೆ ಎಲ್ಲೂ ಏನೂ ಕೂಡ ಗಲಾಟೆಗಳಿಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮಸ್ಕಾರ.